Good morning, students. Welcome to YouTube online classes, 9th standard mathematics. In this class, we are discussing about already three chapters. The first one is number system, and second one is introduction to Euclid geometry, and third one is lines and angles. The first one chapter, number system, is comes in the branch of arithmetic. ಅರ್ಥಮೆಟಿಕ್ ಬ್ರಾಂಚಲ್ಲಿ ನಾವು ನಂಬರ್ ಸಿಸ್ಟಮ್ ಚಾಪ್ಟರ್ನ ಕಲ್ತಿದ್ವಿ. ಅದೇ ರೀತಿ ಜಿಯೋಮೆಟ್ರಿ ಬ್ರಾಂಚಲ್ಲಿ ದ introduction to Euclid geometry and lines and angles. These two chapters are discussed in the geometry part. Now today we are discussing about the another branch of mathematics, that is algebra. In algebra we are discussing about the next topic is polynomials. In this video we are discussing about the another new chapter is polynomials. It is comes in the branch of algebra. You already know that algebra is the branch of mathematics. It deals with the study of problem solving with containing variables and constants. ಮೇಯ್ನ್ ಆಗಿ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥದ್ದು ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಅದು ಗೊತ್ತಿರ್ಬೇಕು ನಿಮಗೆ. ಆಲ್ರೆಡಿ ನೀವು ಅದು ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾನ ಕಲ್ತಿರ್ತೀರ. ವೇರಿಯೇಬಲ್ ಅಂದ್ರೇನು, ಅದೇ ರೀತಿ ಕಾನ್ಸ್ಟೆಂಟ್ ಅಂದ್ರೇನು, ಅದೇ ರೀತಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೇನು, ಆಲ್ಜಿಬ್ರಾಯಿಕ್ ಟರ್ಮ್ ಅಂದರೆ ಏನು, ಅದೇ ರೀತಿ ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಮತ್ತೆ 2 ಟರ್ಮ್ಸ್ ಇದ್ರಿ ಅಂತ ಕರಿತೀವಿ, 3 ಟರ್ಮ್ಸ್ ಇದ್ರಿ ಅಂತ ಕರಿತೀವಿ. ಈ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ಗಳು, ನಮ್ಮ ಬೇಸಿಕ್ ಕಾನ್ಸೆಪ್ಟ್ಗಳು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಆಲ್ರೆಡಿ ರೀಕಾಲ್ ಮಾಡ್ತಾ ಹೋಗೋಣ ಬೇಕಾದರೆ. ಬಟ್ ಪಾಲಿನಾಮಿಯಲ್ಸ್ ಅಂತಂದರೆ ಗೊತ್ತಿರಬೇಕು. ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು, ಡಿಗ್ರಿ ಆಫ್ ದ ಪಾಲಿನಾಮಿಯಲನ್ನು ಯಾವ ರೀತಿ ಕಂಡುಹಿಡಿಯೋದು, ಆಮೇಲೆ ಟೈಪ್ಸ್ ಆಫ್ ಪಾಲಿನಾಮಿಯಲಲ್ಲಿ ಯಾವ ರೀತಿ ಟೈಪ್ಸ್ ಬರುತ್ತೆ, ಯಾವ ರೀತಿ ಅದನ್ನ ಕ್ಲಾಸಿಫೈ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ಚಾಪ್ಟರ್ ಈಸ್ ಪಾಲಿನಾಮಿಯಲ್. ದೇರ್ಫೋರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿನಾಮಿಯಲ್? ಪಾಲಿನಾಮಿಯಲ್ ಕಮ್ಸ್ ಫ್ರಮ್ ಪಾಲಿ, ದ ಟೂ ವರ್ಡ್ಸ್ ಪಾಲಿ ಆ್ಯಂಡ್ ನಾಮಿಯಲ್ ಅಂತ ಹೇಳ್ತಾ ಇರ್ತೀವಿ. ದ ಪಾಲಿನಾಮಿಯಲ್ ವರ್ಡ್ ಕಮ್ಸ್ ಫ್ರಮ್ ಟೂ ವರ್ಡ್ಸ್, ಒನ್ ಈಸ್ ಪಾಲಿ ಆ್ಯಂಡ್ ಅನದರ್ ಒನ್ ಈಸ್ ನಾಮಿಯಲ್ ಅಂತ ಹೇಳ್ತಾ ಹೋಗ್ತೀವಿ. ಪಾಲಿನಾಮಿಯಲ್ ಅಂತ ಹೇಳಿದ್ರೆ, ಪಾಲಿನಾಮಿಯಲ್ ಮೀನ್ ಮೆನಿ ಅಂತ. ಪಾಲಿ ಅಂತ ಹೇಳಿದ್ರೆ ಅದರ ಅರ್ಥ ಏನು, ಮೆನಿ. ಆ್ಯಂಡ್ ನಾಮಿಯಲ್ ಅಂತಂದರೆ ಅದರ ಅರ್ಥ ಟರ್ಮ್. ಅಂದರೆ ದ ಪಾಲಿನಾಮಿಯಲ್ ಅಂತಂದರೆ ಮೆನಿ ಟರ್ಮ್ಸ್ ಅಂತ ಅರ್ಥ. ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಮೆನಿ ಟರ್ಮ್ಸ್, ಬಹುಪದೋಕ್ತಿಗಳು ಅಂತ ಹೇಳ್ತೀವಿ. ಬಹುಪದೋಕ್ತಿಗಳು, ಭಾಳಷ್ಟು ಅನೇಕ ಟರ್ಮ್ಸ್ಗಳು ಸೇರಿ ನಾವು ಒಟ್ಟಾರೆಯಾಗಿ ಏನು ಹೇಳ್ತಾ ಹೋಗ್ತೀವಿ, ಪಾಲಿನಾಮಿಯಲ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತು ಹೇಳಿದ್ದು. ದ ವರ್ಡ್ ಪಾಲಿನಾಮಿಯಲ್ ಕಮ್ಸ್ ಫ್ರಮ್ ಟೂ ವರ್ಡ್ಸ್, one is poly and another one is nomial. The meaning of poly is many and the meaning of nomial is term. Therefore the meaning of polynomial is many terms ಅಂತ ಹೇಳ್ತೀವಿ. Therefore a polynomial is an expression. ಅದೊಂದು ಎಕ್ಸ್ಪ್ರೆಷನ್ಸ್ ಅಂದರೆ ಇಟ್ ಕಂಟೈನ್ಸ್ ಬೋತ್ ವೇರಿಯಬಲ್ ಆ್ಯಂಡ್ ಕಾನ್ಸ್ಟೆಂಟ್. ಅದರಲ್ಲಿ ವೇರಿಯಬಲ್ಸ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ, ವಿತ್ ಫಂಡಮೆಂಟಲ್ ಆಪರೇಷನ್ಸ್ ಇರುತ್ತೆ, ಪ್ಲಸ್ ಆರ್ ಮೈನಸ್, ಅಡಿಷನ್ ಆರ್ ಸಬ್ಟ್ರಾಕ್ಷನ್ಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ದೇರ್ ಫೋರ್ ಆ ರೀತಿ ಎಕ್ಸ್ಪ್ರೆಷನ್, ಎನ್ ಎಕ್ಸ್ಪ್ರೆಷನ್ ಕಂಟೈನಿಂಗ್ ಬೋತ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಎಕ್ಸ್ಪೋನೆಂಟ್ಸ್, ದೀಸ್ ಆರ್ ಆಲ್ ಕಂಟೈನಿಂಗ್ ಇನ್ ಪಾಲಿನಾಮಿಯಲ್. ಯು ಆಲ್ರೆಡಿ ನೋ ದಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸ್ಟೆಂಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ವೇರಿಯಬಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಅದನ್ನು ನಾವು ರೀಕಾಲ್ ಮಾಡ್ತಾ ಹೋದರೆ, ಕಾನ್ಸ್ಟೆಂಟ್ ಅಂದರೆ ಗೊತ್ತಿರಬೇಕು ನಿಮಗೆ. ಕಾನ್ಸ್ಟೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ 3 ಅಂತ ಬರುತ್ತೆ, -20 ಅಂತ ಬರುತ್ತೆ, ಆರ್ 1/2 ಅಂತ ಬರುತ್ತೆ, ಆರ್ 5 ಅಂತ ಬರುತ್ತೆ, 6 ಅಂತ ಬರುತ್ತೆ. ಇವೆಲ್ಲವೂ ಕೂಡ ಎಕ್ಸಾಂಪಲ್ ಆಫ್ ಕಾನ್ಸ್ಟೆಂಟ್. ಹಾಗಾದರೆ ಡೆಫಿನೇಷನ್ ಆಫ್ ಕಾನ್ಸ್ಟೆಂಟ್ ಹೇಳೋದಾದರೆ, ಕಾನ್ಸ್ಟೆಂಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ನ್ಯೂಮರಿಕಲ್ಸ್ ಅಥವಾ ನ್ಯೂಮರಲ್ಸ್. ನಂಬರ್ಸ್ಗಳೇನು, ನಂಬರ್ಸ್ ನಮಗೆ ಎಕ್ಸ್ಪ್ರೆಷನಲ್ಲಿ ನಂಬರ್ಸ್ ಏನು ಬರ್ತಾ ಹೋಗ್ತಾವೋ, -3, -1, +1 ಆರು -2, +2, ಈ ರೀತಿ ನಂಬರ್ಸ್ಗಳು ಏನು ಬರ್ತಾವೆ ಅವೆಲ್ಲವೂ ಕೂಡ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಅದು ವ್ಯಾಲ್ಯೂ ಚೇಂಜ್ ಆಗ್ತಾ ಇರಲ್ಲ, ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ದ ಫಿಕ್ಸ್ಡ್ ವ್ಯಾಲ್ಯೂ ಇನ್ ಎ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು, ವೇರಿಯಬಲ್ ಅಂತ ಹೇಳ್ತಾ ಹೋಗ್ತೀವಿ. ವೇರಿಯಬಲ್ಸ್ ಅಂದರೆ ಏನು, ಚರಾಕ್ಷರಗಳು ಅಂತ ಕರಿತೀವಿ. ವೇರಿಯಬಲ್ಸ್ ಮೀನ್ಸ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಎಕ್ಸ್, ವೈ, ಝೆಡ್, ಎ ಟು ಝೆಡ್, ಎ ಇಂದ ಝೆಡ್ವರೆಗೆ ಯಾವ ಲೆಟರ್ ಬೇಕಾದರೂ ನಾವು ಯೂಸ್ ಮಾಡ್ಬೋದು ವೇರಿಯಬಲ್ ರೆಪ್ರೆಸೆಂಟ್ ಮಾಡೋಕ್ಕೆ. ವೇರಿಯಬಲ್ ಇಟ್ ಈಸ್ ಎ ಅನ್ನೋನ್ ವ್ಯಾಲ್ಯೂ. ವೇರಿಯಬಲ್ ಇಟ್ ಈಸ್ ಎ ಅನ್ನೋನ್ ವ್ಯಾಲ್ಯೂ. ಇಟ್ ಕ್ಯಾನಾಟ್ ಫಿಕ್ಸ್ಡ್. ಅದು ಯಾವುದೇ ರೀತಿಯ ವ್ಯಾಲ್ಯೂ, ವೇರಿಯಬಲ್ನ ವ್ಯಾಲ್ಯೂ ಅನ್ನೋನ್ ವ್ಯಾಲ್ಯೂ, ನಮ್ಗೆ ಗೊತ್ತಿಲ್ಲದೇ ಇರತಕ್ಕಂಥ ಒಂದು ಬೆಲೆ ಅದು. ಅನ್ನೋನ್ ವ್ಯಾಲ್ಯೂ, ಇಟ್ ವ್ಯಾಲ್ಯೂಸ್, ದ ವ್ಯಾಲ್ಯೂಸ್ ಆಫ್ ದಿ ವೇರಿಯಬಲ್ಸ್ ಕ್ಯಾನಾಟ್ ಫಿಕ್ಸ್ಡ್. ಇಟ್ ಕ್ಯಾನ್ ಬಿ ಚೇಂಜಸ್ ಡಿಪೆಂಡಿಂಗ್ ಅಪಾನ್ ದಿ ಪ್ರಾಬ್ಲಮ್.
ಒಂದೊಂದು ಪ್ರಾಬ್ಲಮಲ್ಲಿ ಒಂದೊಂದು ರೀತಿಯ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ, ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೇ ರೀತಿ ಇರಲ್ಲ. ಯಾವುದು ವೇರಿಯಬಲ್? ವೇರಿಯಬಲ್ ಈಸ್ ಎ ಅನ್ನೋನ್ ವ್ಯಾಲ್ಯೂ ಆ್ಯಂಡ್ ನಾಟ್ ಫಿಕ್ಸ್ಡ್. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಆಲ್ಫಾಬೆಟಿಕ್ ಲೆಟರ್ಸ್ ಎ ಇಂದ ಝೆಡ್ ವರೆಗೆ ಬರ್ತಕ್ಕಂಥ ಯಾವ ಲೆಟರ್ ಬೇಕಾದರೂ ನಾವು ಯೂಸ್ ಮಾಡಿ ವೇರಿಯಬಲ್ಸನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ರೆಪ್ರೆಸೆಂಟ್ ಮಾಡ್ಬೋದು. ಅರ್ಥ ತಿಳಿದು ಕಾನ್ಸ್ಟೆಂಟ್ ಅಂದರೆ ಇಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಬಟ್ ವೇರಿಯಬಲ್ ಇಸ್ ಇಟ್ ಈಸ್ ಎ ನಾಟ್ ಎ ಫಿಕ್ಸ್ಡ್ ವ್ಯಾಲ್ಯೂ, ಇಟ್ ಈಸ್ ಎ ಅನ್ನೋನ್ ವ್ಯಾಲ್ಯೂ. ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ಸಲ್ಲಿ ಎಕ್ಸ್ ವೈ 5x 2x 3x 5y 2y -y ಝೆಡ್ ಎಮ್ ಎನ್ ಈ ಥರ ಏನಾರು ಆಲ್ಫಾಬೆಟಿಕ್ ಲೆಟರ್ಸು ಇದ್ದು ಅಂದರೆ ಅದು ನಾವೇಂತ ಕರಿತೀವಿ ವೇರಿಯಬಲ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು. ಎಕ್ಸ್ ಆ್ಯಂಡ್ ವೈ ಆಗಿರ್ಬೋದು, ಎಮ್ ಆ್ಯಂಡ್ ಎನ್ ಆಗಿರ್ಬೋದು, ಎ ಬಿ ಎ ಇಂದ ಝೆಡ್ವರೆಗೆ ಯಾವ ಲೆಟರ್ ಬೇಕಾದರೂ ಯೂಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲು ಎಕ್ಸ್ ವ್ಯಾಲ್ಯೂ ಅಂತ ಯಾವುದಾದೊಂದು ವೇರಿಯಬಲ್ ಎಕ್ಸ್ ಅಂತ ಐತಂದರೆ ಒಂದು ಪ್ರಾಬ್ಲಮ್ಲಿ ಎಕ್ಸ್ನ ವ್ಯಾಲ್ಯೂ 3 ಅಂತ ಬರ್ಬೋದು, ಇನ್ನೊಂದು ಪ್ರಾಬ್ಲಮ್ಲಿ ಎಕ್ಸ್ನ ವ್ಯಾಲ್ಯೂ -5 ಅಂತ ಬರ್ಬೋದು, ಇನ್ನೊಂದು ಪ್ರಾಬ್ಲಮ್ಲಿ ಎಕ್ಸ್ನ ವ್ಯಾಲ್ಯೂ 10 ಅಂತ ಬರ್ಬೋದು. ಈ ರೀತಿ ಒಂದೇ ವ್ಯಾಲ್ಯೂ ಬರ್ತಾ ಹೋಗಲ್ಲ. ನಾವು ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅನ್ನೋದು ಆಧಾರದ ಮೇಲೆ ಆ ವೇರಿಯಬಲ್ನ ವ್ಯಾಲ್ಯೂ ಚೇಂಜಸ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ವೇರಿಯಬಲ್ ಈಸ್ ಎ ಅನ್ನೋನ್ ವ್ಯಾಲ್ಯೂ, ಇಟ್ ಈಸ್ ನಾಟ್ ಫಿಕ್ಸ್ಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಆಲ್ಫಾಬೆಟಿಕ್ ಲೆಟರ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್. ಎಕ್ಸ್ಪೋನೆಂಟ್ಸ್ ಅಂದರೆ ಲೈಕ್ ದ ಟರ್ಮ್ ವೈ ಸ್ಕ್ವೇರ್ ಅಂತ ನೋಡ್ತೀರ ನೀವು. ಫಾರ್ ಎಕ್ಸಾಂಪಲ್ ವೈ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀರ. ವೈಗಿನ ಮೇಲೆ ನಾವು 2 ಅಂತ ಬರೆದಿರ್ತೀವಿ. ಅದು 2 ಅನ್ನೋದು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಏನದು ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. 0 1 2 3 ಎಕ್ಸೆಟ್ರಾ ಅವನ್ನೆಲ್ಲ ಬರ್ತಾ ಹೋಗ್ತೀವಿ. x⁴, x⁵ ಈ ಥರ ಎಕ್ಸ್ಪೋನೆಂಟ್ಸ್ ಅಂತ ನಿಮ್ಗೆ ಆಲ್ರೆಡಿ ಕಲ್ತಿರ್ತೀರ. ಆ ರೀತಿ ಎಕ್ಸ್ಪೋನೆಂಟ್ಸ್ ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಆ ಒಂದು ವೇರಿಯಬಲ್ನ ಟಾಪಲ್ಲಿ ಒಂದು ರೈಟ್ ಸೈಡ್ ಟಾಪಲ್ಲಿ ನಾವು ಏನು ನಂಬರ್ಸ್ಗಳನ್ನು ಬರ್ತಿರ್ತೀವೋ ಆ ನಂಬರ್ಸ್ಗಳನ್ನು ನಾವು ಎಂತ ಕರಿತಾ ಹೋಗ್ತೀವಿ ಎಕ್ಸ್ಪೋನೆಂಟ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ದಟ್ ಕ್ಯಾನ್ ಬಿ ಕಂಬೈನ್ಡ್ ಯೂಸಿಂಗ್, ಅಂದರೆ ಈ ವೇರಿಯಬಲ್ಲು ಕಾನ್ಸ್ಟೆಂಟು ಮತ್ತು ಎಕ್ಸ್ಪೋನೆಂಟ್ಸು ಇವೆಲ್ಲವನ್ನು ಸೇರಿಸ್ತೀವಿ. ಅದ್ರ ಜೊತೆಗೆ ವಿತ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಇವೆಲ್ಲ ಸೇರಿದರೆ ಮಾತ್ರ ಅದು ನಾವೆಂತ ಕರಿತೀವಿ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಪಾಲಿನಾಮಿಯಲ್ ಈಸ್ ಎ ಎಕ್ಸ್ಪ್ರೆಷನ್ ಕಂಟೈನ್ಸ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಎಕ್ಸ್ಪೋನೆಂಟ್ಸ್ that can be combined using addition, subtraction, multiplication and division. ಆಲ್ಸೋ ಇನ್ನೊಂದು ರೀತಿ ಹೇಳ್ಬೋದು ವೇರಿಯಬಲ್ ಪಾಲಿನಾಮಿಯಲ್ ಅಂದರೆ ಎ ಪಾಲಿನಾಮಿಯಲ್ ಇನ್ ಎಕ್ಸ್ ಈಸ್ ಆನ್ ಎಕ್ಸ್ಪ್ರೆಷನ್, ಅದು ಒಂದು ಎಕ್ಸ್ಪ್ರೆಷನ್ ವಿತ್ ಪಾಸಿಟಿವ್ ಇಂಟೀಜರ್ ಪವರ್ಸ್ ಆಫ್ ಎಕ್ಸ್. ಅಂದರೆ ಎಕ್ಸ್ನ ಒಂದು ಪವರು ಅಥವಾ ಎಕ್ಸ್ಪೋನೆಂಟ್ ಯಾವಾಗಲೂ ಕೂಡ ಪಾಸಿಟಿವ್ ಇಂಟೆಗ್ರಲ್ ಆಗಿರಬೇಕು, ಪಾಸಿಟಿವೇ ಇರಬೇಕು. x⁴, 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 3x³ 5x² ಈ ರೀತಿ ಎಕ್ಸ್ಪೋನೆಂಟ್ಸ್ ಬರ್ತಾ ಹೋಗುತ್ತೆ. 5x⁻² ಅಂತ ಬರಲ್ಲ, x⁻6 ಅಂತ ಬರಲ್ಲ, ಮೈನಸ್ ಬರೋಂಗಿಲ್ಲ, ಪಾಸಿಟಿವ್ ಇಂಟೀಜರೇ ಇರಬೇಕು. ಎಕ್ಸ್ಪೋನೆಂಟ್ ಏನಾಗಿರ್ಬೇಕಲ್ಲಿ ಪಾಸಿಟಿವ್ ಇಂಟೀಜರ್ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಪಾಲಿನಾಮಿಯಲ್ ಎಕ್ಸಾಂಪಲ್ ನೋಡೋದಾದರೆ 2x³ - x + 11. ಅಲ್ಲಿ ನೀವು ಎಕ್ಸ್ಪೋನೆಂಟನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ವೇರಿಯಬಲ್ ಯಾವುದು ಎಕ್ಸು. ಈ ಒಂದು ಎಕ್ಸಾಂಪಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥ ವೇರಿಯಬಲ್ಲು ಎಕ್ಸನ್ನ ವೇರಿಯಬಲನ್ನು ಯೂಸ್ ಮಾಡಿದ್ದೀವಿ. ಈ ಎಕ್ಸ್ ವೇರಿಯಬಲ್ನ ಎಕ್ಸ್ಪೋನೆಂಟ್ ಏನಿದೆ ಇಲ್ಲಿ 3 ಇದೆ. ಈ ಒಂದು ಟರ್ಮಲ್ಲಿ ಎಕ್ಸ್ನ ವೇರಿಯಬಲ್ ಎಷ್ಟಿದೆ 1 ಇದೆ. ಇದು 11 ಅನ್ನೋದು ಕಾನ್ಸ್ಟೆಂಟು. ಇಲ್ಲಿ ಟೋಟಲ್ಲು 3 ಟರ್ಮ್ಸನ್ನು ಯೂಸ್ ಮಾಡಿದ್ದೀವಿ. ಈ ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ಸಲ್ಲಿ ದಿಸ್ ಎಕ್ಸ್ಪ್ರೆಷನ್ಸ್ ಕಂಟೈನ್ 3 ಟರ್ಮ್ಸ್. ಒನ್ ಈಸ್ 2x³ ಆ್ಯಂಡ್ ಸೆಕೆಂಡ್ ಒನ್ ಈಸ್ -x ಆ್ಯಂಡ್ ಥರ್ಡ್ ಒನ್ ಈಸ್ 11. ದಿಸ್ ಈಸ್ ದ 3 ಟರ್ಮ್ ಎಕ್ಸ್ಪ್ರೆಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಈ ಒಂದು ಪಾಲಿನಾಮಿಯಲಲ್ಲಿ ವೇರಿಯಬಲ್ ಯಾವುದು ಇರ್ತಕ್ಕಂಥದ್ದು ಎಕ್ಸ್ ಅನ್ನೋ ಒಂದು ವೇರಿಯಬಲನ್ನು ಯೂಸ್ ಮಾಡಿದ್ವಿ. ಈ ಎಕ್ಸ್ ವೇರಿಯಬಲ್ನ ಎಕ್ಸ್ಪೋನೆಂಟನ್ನು ಅಬ್ಸರ್ವ್ ಮಾಡಿದರೆ ಎಕ್ಸ್ಪೋನೆಂಟ್ ಒಂದು ಕಡೆ ಎಷ್ಟಿದೆ 3 ಇದೆ, ಇನ್ನೊಂದು ಕಡೆ 1 ಇದೆ. ಅಲ್ಲಿ ಏನಾದರೂ ಮೈನಸ್ ಇದೆಯಾ? ಮೈನಸ್ ಇಲ್ಲ, ಎಕ್ಸ್ಪೋನೆಂಟ್ ಮೈನಸ್ ಇಲ್ಲ. ಇದು ಮೈನಸ್, ಇದು ಕೊಯಿಫಿಷಿಯಂಟ್, ಇದು ಬೇರೆ. ಇದು -1 ಅನ್ನೋದು ಕೊಯಿಫಿಷಿಯಂಟ್, ಅದು ಬೇರೆ. ನಾನು ಹೇಳ್ತಾ ಇರೋದು ಎಕ್ಸ್ಪೋನೆಂಟ್ ಮೇಲೆ ರೈಟ್ ಸೈಡು ಟಾಪಲ್ಲಿರುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1 ಅಂತಿರುತ್ತೆ, 1 ಅಂತಿರುತ್ತೆ. ಇಲ್ಲಿ 3 ಅಂತ ಇದೆ. ಈ ರೀತಿ ದ ನಾನ್ ನೆಗೆಟಿವ್ ಇಂಟೆಗ್ರಲ್ ಪವರ್ ಇರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ಗೆ ನಾವೆಂತ ಕರಿತೀವಿ ಪಾಲಿನಾಮಿಯಲ್ ಅಂತೇಳಿ ಕರಿತಾ ಹೋಗಬೇಕು. ನಿಮಗೆ ಇದೇ ರೀತಿ ಈ ಚಾಪ್ಟ್ರಲ್ಲಿ ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲನ್ನು ಕೂಡ ಕರಿತಾ ಹೋಗ್ತೀವಿ. ಏನು ಡಿಗ್ರಿ ಅಂದರೆ, ಈಗ ನಿಮಗೆ ಎಕ್ಸ್ಪೋನೆಂಟ್ ಇರುತ್ತೆ, ಪಾಸಿಟಿವ್ ಎಕ್ಸ್ಪೋನೆಂಟ್ ಇರುತ್ತೆ. ವೇರಿಯಬಲ್ನ ಎಕ್ಸ್ಪೋನೆಂಟ್ ಯಾವಾಗಲೂ ಪಾಸಿಟಿವ್ ಎಕ್ಸ್ಪೋನೆಂಟ್ ಆಗಿರುತ್ತೆ ಅಂತ ಗೊತ್ತಾಯಿತು. ಅದನ್ನು ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ ಅಂತಲೂ ಕೂಡ ಗೊತ್ತಾಯಿತು. ಹಾಗಾದರೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು? ಆ ವೇರಿಯಬಲ್ನ ಎಕ್ಸ್ಪೋನೆಂಟ್ ಎಲ್ಲ ನಿಮ್ಗೆ ಗೊತ್ತಾಯ್ತಲ್ಲ, ಆ ಎಕ್ಸ್ಪೋನೆಂಟ್ಗಳಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿರುತ್ತೋ ಅಥವಾ ಹೈಯೆಸ್ಟ್ ಪವರ್ ಏನಿರುತ್ತೋ ಅದನ್ನು ನಾವೆಂತ ಕರಿತೀವಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್ ನೋಡಿ,
ದ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಈಸ್ ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ನ ಹೈಯೆಸ್ಟ್ ಪವರ್ ಅಂತ ಹೇಳಿದ್ವಿ. ಈಗ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದರೆ ಇಲ್ಲೇ ಒಂದು ಎಕ್ಸಾಂಪಲ್ ಇದೆಯಲ್ಲ, 2x³ - x + 11 ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪಾಲಿನಾಮಿಯಲ್. ಇಟ್ ಹ್ಯಾವಿಂಗ್ 3 ಟರ್ಮ್ಸ್ ಆ್ಯಂಡ್ ಹ್ಯಾವಿಂಗ್ ವೇರಿಯಬಲ್ ಎಕ್ಸ್ ಅನ್ನೋ ಒಂದು ವೇರಿಯಬಲನ್ನು ಹೊಂದಿದೆ. ಈ ಎಕ್ಸ್ ವೇರಿಯಬಲ್ನ ಎಕ್ಸ್ಪೋನೆಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಇಲ್ಲಿ ಒಂದು ಕಡೆ 3 ಇದೆ, ಇನ್ನೊಂದು ಕಡೆ 1 ಇದೆ. 3 ಮತ್ತು 1ಅಲ್ಲಿ ಹೈಯೆಸ್ಟ್ ನಂಬರ್ ಎಷ್ಟು? 3. ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಕ್ಸ್ ವೇರಿಯಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟಿದೆ? ಅಲ್ಲಿ 3 ಇದೆ. ಹಾಗಾಗಿ ಈ ಒಂದು ಪಾಲಿನಾಮಿಯಲ್ನ ಡಿಗ್ರಿ ಎಷ್ಟಾಗುತ್ತೆ ಹಾಗಾದರೆ? 3 ಆಗುತ್ತೆ. ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ವೇರಿಯಬಲ್ನ ಅಬ್ಸರ್ವ್ ಮಾಡಿದರೆ ನಮಗೆ 3 ಸಿಗುತ್ತೆ. ಮುಂದ್ಗಡೆ ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇಷ್ಟು ತಿಳ್ಕೊಂಡಿರಿ. ನೆಕ್ಸ್ಟ್ ಟರ್ಮಿನಾಲಜಿ ಅಂತೇಳಿ, ಟರ್ಮ್ಸ್ ಅಂದರೆ ಗೊತ್ತಾಯ್ತು, ನನಗೆ ಹೇಳಿದೆ 2x³ ಒಂದು ಟರ್ಮು, -x ಅನ್ನೋದು ಒಂದು ಟರ್ಮು, 11 ಅನ್ನೋದು ಕೂಡ ಒಂದು ಟರ್ಮ್, ಕಾನ್ಸ್ಟೆಂಟ್ ಟರ್ಮು, ಇವೆಲ್ಲವೂ ಕೂಡ ಟರ್ಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೇಳೋದು ಅರ್ಥ ಆಗ್ತಾಯ್ತಾ? ಟರ್ಮ್ಸ್ಗಳ ಜೊತೆಗೆ ಫಂಡಮೆಂಟಲ್ ಆಪ್ರೇಷನ್ ಇರುತ್ತೆ. ಇಲ್ಲಿ ಸಬ್ಟ್ರಾಕ್ಷನ್ ಇದೆ, ಇಲ್ಲಿ ಅಡಿಷನ್ ಇದೆ, ಈ ರೀತಿ ಫಂಡಮೆಂಟಲ್ ಆಪ್ರೇಷನ್ಸ್ ಕೂಡ ಇರುತ್ತೆ. ಜೊತೆಗೆ ನಾನ್ ನೆಗೆಟಿವ್ ಇಂಟೆಗ್ರಲ್ ಇರುತ್ತೆ. ಅದನ್ನು ಪಾಲಿನಾಮಿಯಲ್ ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಫಾರ್ 5x ಈಸ್ ಎ ಟರ್ಮ್. 5x ಅನ್ನೋದೊಂದು ಕೂಡ ಟರ್ಮ್ ಆಫ್ 5x + 2. 5x + 2 ಅನ್ನೋ ಒಂದು ಪಾಲಿನಾಮಿಯಲಲ್ಲಿ 5x ಅನ್ನೋದು ಒಂದು ಟರ್ಮ್ ಆಗುತ್ತೆ, 2 ಅನ್ನೋದು ಕೂಡ ಒಂದು ಟರ್ಮ್ ಆಗುತ್ತೆ. ಈ 5xನ ಟರ್ಮ್ನಲ್ಲಿ 5 ಅನ್ನೋದೇನಪ್ಪ ಅಂದರೆ ಎಕ್ಸ್ನ ಕೋಎಫಿಷಿಯೆಂಟು. 5 ಅನ್ನೋದೇನು? ಎಕ್ಸ್ನ ಕೋಎಫಿಷಿಯೆಂಟ್. 5 ಈಸ್ ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ನಂಬರ್ ಯಾವುದಲ್ಲಿ? 5. ಹಾಗಾಗಿ ಎಕ್ಸ್ ಈಸ್ ದ ಕೋಎಫಿಷಿಯೆಂಟ್ ಆಫ್ 5. 2 ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್. ಈಗ ವೇರಿಯಬಲ್ ಅಂದರೆ ಏನಂತ ಗೊತ್ತಾಯಿತು, ಕಾನ್ಸ್ಟೆಂಟ್ ಅಂದರೆ ಏನಂತ ಗೊತ್ತಾಯಿತು, ಜೊತೆಗೆ ಎಕ್ಸ್ಪೋನೆಂಟ್ ಅಂದರೆ ಏನಂತ ಗೊತ್ತಾಯಿತು, ಜೊತೆಗೆ ಪಾಲಿನಾಮಿಯಲ್ ಅಂದರೆ ಏನು ಕೂಡ ಅಂತ ಗೊತ್ತಾಯ್ತು ನಿಮಗೆ. ಈಗ ಅದೇ ರೀತಿ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂತ ಹೇಳಿದರೆ, ಅಂದರೆ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಪಾಲಿನಾಮಿಯಲ್ಲಿ ವೇರಿಯಬಲ್ ಒಂದೇ ಒಂದು ವೇರಿಯಬಲ್ ಇರುತ್ತೆ. ಇಲ್ಲಿ ಎಕ್ಸ್ ವೇರಿಯಬಲ್ ಇರುತ್ತೆ, ಇಲ್ಲಾಂದರೆ ವೈ ವೇರಿಯಬಲ್ ಇರುತ್ತೆ, ಇಲ್ಲಾಂದರೆ ಎ ವೇರಿಯಬಲ್ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ವೇರಿಯಬಲ್ ಇರುತ್ತೆ. ಟರ್ಮ್ಸ್ ಎಷ್ಟಾರ ಇರಲಿ, ಟರ್ಮ್ಸು 3, 4, 5 ಎಷ್ಟು ಟರ್ಮ್ಸಾರ ಇರಲಿ, ಎಲ್ಲ ಟರ್ಮ್ಸ್ಗಳಲ್ಲೂ ಕೂಡ ಒಂದು ವೇರಿಯಬಲನ್ನು ಯೂಸ್ ಮಾಡ್ತೀವಿ. ಯಾವುದಾದ್ರೂ ಒಂದು ವೇರಿಯಬಲನ್ನು ಯೂಸ್ ಮಾಡಿದರೆ ದಟ್ ಈಸ್ ಎ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಈಸ್ ಎ ಫಂಕ್ಷನ್ ಇನ್ ವಿಚ್ ದ ವೇರಿಯಬಲ್ ಈಸ್ ಓನ್ಲಿ ಟು ಹೋಲ್ ನಂಬರ್ ಪವರ್ಸ್ ಆ್ಯಂಡ್ ದ ವೇರಿಯಬಲ್ ಡಸ್ ನಾಟ್ ಅಪಿಯರ್ ಇನ್ ಡಿನಾಮಿನೇಟರ್ಸ್. ಹೋಲ್ ನಂಬರ್ ಯಾವುದಾದ್ರು ಕೂಡ ಅಂದರೆ ಎಕ್ಸ್ಪೋನೆಂಟ್ ಡಿನಾಮಿನೇಟರಲ್ಲಿ ಬರೆಯೋಕ್ಕೆ ಚಾನ್ಸ್ ಇಲ್ಲ. ಇನ್ ಎಕ್ಸ್ಪೋನೆಂಟ್ಸ್ ಅಂಡರ್ ರ್ಯಾಡಿಕಲ್ಸ್ ಆರ್ ಇನ್ ಬಿಟ್ವೀನ್ ಅಬ್ಸಲ್ಯೂಟ್ ವ್ಯಾಲ್ಯೂ ಸೈನ್ಸ್ ಆರ್ ಗ್ರೇಟೆಸ್ಟ್ ಇಂಟೀಜರ್ ಸೈನ್ಸ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಆಫ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ನೋಡೋದಾದರೆ ಇಲ್ಲಿ -3x⁴ + x³ - x⁴ × 8 ಅಂತ ಇದೆ. ಇಲ್ಲಿ ಈ ಎಕ್ಸಾಂಪಲ್ ನೋಡೋದಾದರೆ, ಈ ಒಂದು ಎಕ್ಸಾಂಪಲಲ್ಲಿ ವೇರಿಯಬಲ್ ಒಂದೇ ವೇರಿಯಬಲ್ ಯೂಸ್ ಮಾಡಿವಿ. ಯಾವುದು? ಎಕ್ಸ್ ಅನ್ನೋ ವೇರಿಯಬಲ್ ಯೂಸ್ ಮಾಡಿವಿ. 1, 2, 3, 4 ಟರ್ಮ್ ಇದಾವೆ. 4 ಟರ್ಮ್ ಇದ್ರೂ ಕೂಡ ಇಲ್ಲಿ ವೇರಿಯಬಲ್ ಯಾವುದಿರೋದು? ಎಕ್ಸ್ ಅನ್ನೋ ಒಂದು ವೇರಿಯಬಲನ್ನು ಯೂಸ್ ಮಾಡಿದ್ದೀವಿ. ಹಾಗಾಗಿ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್. ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇದರ್ಥ ಆಯ್ತಾ? ಎಕ್ಸ್ಪ್ರೆಷನ್ ಆಫ್ ದ ಫಾರಮ್ ಈಸ್ ಕಾಲ್ಡ್ ಪಾಲಿನಾಮಿಯಲ್ಸ್ ಇನ್ ಒನ್. ಫಾರ್ ಎಕ್ಸಾಂಪಲ್, ಈಗ ನೀವು x³ - x² + 4x + 7 ಅಂತ ಒಂದು ಎಕ್ಸಾಂಪಲ್ ನೋಡ್ಬೋದು. ಆ ಎಕ್ಸಾಂಪಲ್ ಕೂಡ ನಾವೇನು ಯೂಸ್ ಮಾಡ್ತೀವಿ? ಓನ್ಲಿ 7 ಅನ್ನೋ ಒಂದು ಎಕ್ಸ್ ಅನ್ನೋ ಒಂದು ಟರ್ಮನ್ನು ವೇರಿಯಬಲನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ ರೀತಿ ಇದ್ದರೆ ಅದನ್ನು ನಾವೇಂತ ಕರಿತಾ ಹೋಗ್ತೀವಿ? ಈಗ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂತ ಕರಿತೀವಿ. P of x is equal to P0 + P1x + Pn x⁴n. P ಅನ್ನೋದು ಒಂದು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಎಕ್ಸ್ ಅನ್ನೋದು ವೇರಿಯಬಲ್ ಆಗಿರುತ್ತೆ. ಹಾಗಾಗಿ ಇದು ಎಕ್ಸಾಂಪಲ್ಸ್ ಆಫ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ತಾ ಹೋಗ್ತೀವಿ. 1 - 3/5 t² ಅಂತಲೂ ಕೂಡ, ಅದು ಕೂಡ ಇಲ್ಲಿ ಒಂದು ವೇರಿಯಬಲ್, ಟಿ ಅನ್ನೋ ಒಂದು ವೇರಿಯಬಲನ್ನು ಯೂಸ್ ಮಾಡಿದ್ದೀವಿ. ಒಂದೇ ವೇರಿಯಬಲ್ ಇರೋದ್ರಿಂದ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ತಾ ಹೋಗ್ತೀವಿ. x² + x + 1 × 3x - 8 ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್. ಇಲ್ಲಿ ಕೂಡ ಒಂದೇ ವೇರಿಯಬಲನ್ನು ಯೂಸ್ ಮಾಡಿದ್ವಿ. ವೈ ಅನ್ನೋದೇನಿಲ್ಲ, ಝೆಡ್ ಅನ್ನೋದಿಲ್ಲ, ಬೇರೆ ಯಾವ ಲೆಟರು ಇಲ್ಲ. ಈ ರೀತಿ ಇದ್ದರೆ ಅದನ್ನು ಕೂಡ ನಾವೆಂತ ಕರಿತೀವಿ? ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಒಂದು ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ, ಏನು ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ಡಿಗ್ರಿ ಕಂಡಿರಿ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಗೊತ್ತಿರಬೇಕು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸ್. ಈಗ ನಿಮಗೆ ಪಾಲಿನಾಮಿಯಲ್ ಅಂದರೆ ಅಂತ ಗೊತ್ತಾಯಿತು. ಈಗ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ ಎನಿ ಪಾಲಿನಾಮಿಯಲ್ ಈಸ್ ಟರ್ಮ್ಡ್ ಆಸ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಒಂದು ಪಾಲಿನಾಮಿಯಲ್ನ ಹೈಯೆಸ್ಟ್ ವೇರಿಯಬಲ್ನ
ಹೈಯೆಸ್ಟ್ ಪವರ್ ಏನಿರುತ್ತೋ ಅದನ್ನು ನಾವು ಎಂತ ಕರಿತಾ ಹೋಗಬೇಕು, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತಾ ಹೋಗಬೇಕು. ನೆಕ್ಸ್ಟ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಬರುತ್ತೆ. ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 0 ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಅದೇ ರೀತಿ ಡಿಗ್ರಿ ಅಂದರೆ ಗೊತ್ತಾಯ್ತು, ಡಿಗ್ರಿ 0 ಆಗಿದ್ದರೆ ಅದನ್ನು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಕರಿತೀವಿ. ನಿಮಗೆ ಕಾನ್ಸ್ಟೆಂಟ್ ಟರ್ಮ್ ನೋಡಿರ್ತೀರ, 2 ಅಂತ ನೋಡಿರ್ತೀರ, 3 ಅಂತ ನೋಡಿರ್ತೀರ, 5 ಅಂತ ನೋಡಿರ್ತೀರ, -1 ಅಂತ ನೋಡಿರ್ತೀರ. ಎಲ್ಲ ಕಾನ್ಸ್ಟೆಂಟ್ನ ಟರ್ಮ್ ಡಿಗ್ರಿ ಏನಾಗಿರುತ್ತೆ 0 ಇರುತ್ತೆ. ಅಲ್ಲಿ ಯಾವುದೇ ವೇರಿಯಬಲ್ ಇರಲ್ಲ. ಅದನ್ನ ನಾವು x⁴0 ಅಂತ ಬರಿಬೋದು. 1 × x⁴0 ಅಂತ ಬರ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ 2 ಇರುತ್ತೆ, 2 × x⁴0 ಅಂತ ಬರ್ಕೊಳ್ತೀರಾ. ಅಲ್ಲಿ ಡಿಗ್ರಿ ಏನಾಗಿರುತ್ತೆ 0 ಆಗಿರುತ್ತೆ. ದೇರ್ಫೋರ್ ಆ ರೀತಿ ಇದ್ದಾಗ ಅದನ್ನು ನಾವು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ ಈ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ಸನ್ನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಫೈಂಡ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಪಾಲಿನಾಮಿಯಲ್ ಗಿವನ್ ಬಿಲೋ. ದ ಫಸ್ಟ್ ಒನ್ ಈಸ್ x⁵ ಮೈನಸ್ x⁴ ಪ್ಲಸ್ 3 ಅಂತ ಇಲ್ಲಿ ಒಂದು ಪಾಲಿನಾಮಿಯಲನ್ನು ಕೊಟ್ಟಿದ್ದಾರೆ. ಈ ಪಾಲಿನಾಮಿಯಲ್ನ ನಾವು ಡಿಗ್ರಿಯನ್ನು ಕಂಡುಹಿಡಿತಾ ಹೋಗಬೇಕು. ಡಿಗ್ರಿ ಅಂತಂದರೆ ನಾನು ಹೇಳಿದ್ದೀನಿ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಅಂತ ಹೇಳಿದ್ದೀವಿ. ನಿಮಗೀಗ ವೇರಿಯಬಲ್ ಯಾವುದಿಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು, ಎಕ್ಸ್ ಅನ್ನೋದು ವೇರಿಯಬಲ್. ಈ ಒಂದು ಪಾಲಿನಾಮಿಯಲಲ್ಲಿ ಎಕ್ಸ್ ಅನ್ನೋ ವೇರಿಯಬಲನ್ನು ಯೂಸ್ ಮಾಡಿದ್ವಿ. ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಯಾವುದು, x⁵ ಮೈನಸ್ x⁴ ಪ್ಲಸ್ 3 ಅಂತ ನಾವು ಎಂತ ಬರ್ಕೋಬೋದು, 3 × x⁴0 ಅಂತ ಬರ್ಕೋಬೋದಾ. ಇಲ್ಲಿ ಯಾವುದೇ ನಂಬರ್ ಇಲ್ಲ. 3 × 1 ಅಂತಂದರೆ 1 x⁴0 ಅಂದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಪ್ಪ, ಯಾವಾಗಲೂ ಕೂಡ x⁴ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿರುತ್ತೆ. ಯಾವುದೇ ಒಂದು ವೇರಿಯಬಲ್ನ ಪವರು ಡಿಗ್ರಿ ಅಥವಾ ಪವರ್ 0 ಇತ್ತು ಅಂದರೆ ಅದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1. x⁴0 ಅಂದರೆ 1, a⁴0 ಅಂದರೆ 1, m⁴0 ಅಂದರೆ 1, y⁴0 ಅಂದರೆ 1. ಅದರ ವ್ಯಾಲ್ಯೂ 1 ಆಗಿರುತ್ತೆ. ಹಾಗಾಗಿ 3ಯನ್ನು ನಾವೆಂತ ಬರ್ಕೋಬೋದು, 3 × x⁴0 ಅಂತಲೂ ಕೂಡ ಬರ್ಕೋಬೋದು. ಈಗ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಟರ್ಮಲ್ಲಿ ಎಕ್ಸ್ ಅನ್ನೋ ವೇರಿಯಬಲ್ ಇದೆಯಾ, ಎಕ್ಸ್ ಅನ್ನೋ ವೇರಿಯಬಲ್ ಇದೆ. ಈ 3 ಟರ್ಮ್ನ ವೇರಿಯಬಲನ್ನು ಎಕ್ಸ್ಪೋನೆಂಟನ್ನು ಅಬ್ಸರ್ವ್ ಮಾಡ್ತಾ ಹೋದರೆ, ಈಗ ಫಸ್ಟ್ ಟರ್ಮ್ನ ಎಕ್ಸ್ಪೋನೆಂಟು 5 ಇದೆ, ಸೆಕೆಂಡ್ ಟರ್ಮ್ನ ಎಕ್ಸ್ಪೋನೆಂಟು 4 ಇದೆ, ಥರ್ಡ್ ಟರ್ಮ್ನ ಎಕ್ಸ್ಪೋನೆಂಟು 0 ಇದೆ. ಇಲ್ಲಿ ವೇರಿಯಬಲ್ನ ಎಕ್ಸ್ಪೋನೆಂಟ್ ಬೇರೆ ಬೇರೆ ರೀತಿ ಇದ್ದಾವೆ. ಒಂದು 5 ಇದೆ, ಇನ್ನೊಂದು 4 ಇದೆ, ಇನ್ನೊಂದು 0 ಇದೆ. ಈ 3 ಎಕ್ಸ್ಪೋನೆಂಟಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟು, 5 ತಾನೆ. 3 ನಂಬರಲ್ಲಿ 5, 4, 0 ಈ 3 ನಂಬರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು, 5. ದೇರ್ಫೋರ್ ಹೈಯೆಸ್ಟ್ ಪವರ್ ಈಸ್ 5 ಅಂತ ಹೇಳ್ತೀವಿ. ದೇರ್ಫೋರ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 5 ಅಂತ ಹೇಳಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ನ ಡಿಗ್ರಿ ಎಷ್ಟಾಗುತ್ತೆ ಹಾಗಾದರೆ 5 ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ನೆಕ್ಸ್ಟ್ ಫೈಂಡ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಗಿವನ್ ಬಿಲೋ. ಸೆಕೆಂಡ್ ಒನ್ ಎಕ್ಸಾಂಪಲ್ ನೋಡೋದಾದರೆ 2 - y² ಮೈನಸ್ y³ ಪ್ಲಸ್ 2 × y⁴ ಅಂತ ಇದೆ. ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿದರೆ ಕೊಟ್ಟಿರ್ತಕ್ಕಂಥದ್ದು 2 - y² ಮೈನಸ್ y³ ಪ್ಲಸ್ 2 y⁴ ಅಂತ ಹೇಳ್ತಾ ಹೋಗ್ತೀವಿ. ದೇರ್ ಆರ್ 4 ಟರ್ಮ್ಸ್ ಇನ್ ದಿಸ್ ಪಾಲಿನಾಮಿಯಲ್. ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲಲ್ಲಿ ಟೋಟಲ್ 4 ಟರ್ಮ್ಸ್ ಇದ್ದಾವೆ. ಫಸ್ಟ್ ಒನ್ ಈಸ್ 2 ಕ್ಯಾನ್ ಬಿ ರಿಟರ್ನ್ ಆಸ್ 2 × y⁴0. ಇನ್ ಟರ್ಮ್ಸ್ ಆಫ್ ವೇರಿಯಬಲಲ್ಲಿ ಬರೆಯೋದಾದರೆ ಕಾನ್ಸ್ಟೆಂಟನ್ನು ಈ ರೀತಿ ಬರಿಬೋದು, 2 × y⁴0 ಅಂತ ಬರಿಬೋದು. ಇಲ್ಲಿ ಯಾಕೆ y⁴0 ಬರದೆ, x⁴0 ಯಾಕೆ ಬರಲಿಲ್ಲ, ಇಲ್ಲಿ ವೇರಿಯಬಲ್ಸ್ ಇರೋವೆಲ್ಲ ಯಾವಿದಾವೆ, ಇಲ್ಲಿ y ಇದ್ದಾವೆ. ಹಾಗಾಗಿ y⁴0 ಅಂತ ಬರುತ್ತೆ. ದ ವ್ಯಾಲ್ಯೂ ಆಫ್ y⁴0 ಎಷ್ಟು ಹಾಗಾದರೆ 1 ಅಂತ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ 2ನೇ ಬರೋದು. ಇದು ಸಾಲ್ವ್ ಮಾಡಿದರೆ ಎಷ್ಟು ಬರುತ್ತೆ, 2ನೇ ಬರುತ್ತೆ. ಆ ರೀತಿ ಬರ್ಕೋಬೋದು ಅಷ್ಟೇ. 2 ಬದಲಿಗೆ ನಾವು 2 × y⁴0 ಅಂತ ಬರ್ಕೋಬೋದು. ಅದ್ರ ವ್ಯಾಲ್ಯೂ ಏನು ಚೇಂಜ್ ಆಗೋಲ್ಲ, ಅದು 2ನೇ ಆಗಿರುತ್ತೆ. ಮೈನಸ್ ನೆಕ್ಸ್ಟ್ ಇರೋದು ಯಾವುದು, ಇಲ್ಲಿ y² ಇದೆ, y³ ಅಂತ ಬರ್ಕೊಂಡಿದ್ದಾರೆ. ಓಕೆ, y³ ಅಂತ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಮೈನಸ್ y² ಪ್ಲಸ್ 2 × y⁴ ಅಂತ ಬರ್ಕೊಂಡಿದ್ದೀವಿ. ಇದನ್ನೇ ನಾವು ಬರ್ಕೊಳ್ತಾ ಹೋಗಿದ್ದೀನಿ. ಇಲ್ಲಿ 4 ಟರ್ಮಿನಲ್ಲಿ ವೇರಿಯಬಲ್ y ನ ಎಕ್ಸ್ಪೋನೆಂಟನ್ನು ಅಬ್ಸರ್ವ್ ಮಾಡ್ತಾ ಹೋದರೆ, ಫಸ್ಟ್ ಟರ್ಮಲ್ಲಿ y ನ ವೇರಿಯಬಲ್ ಎಕ್ಸ್ಪೋನೆಂಟು 0 ಇದೆ, ಸೆಕೆಂಡ್ ಟರ್ಮಲ್ಲಿ y ನ ಎಕ್ಸ್ಪೋನೆಂಟು 3 ಇದೆ, ಥರ್ಡ್ ಟರ್ಮಲ್ಲಿ y ನ ಎಕ್ಸ್ಪೋನೆಂಟು 2 ಇದೆ, ನೆಕ್ಸ್ಟ್ ಫೋರ್ತ್ ಟರ್ಮಲ್ಲಿ y ನ ಎಕ್ಸ್ಪೋನೆಂಟು 8 ಇದೆ. ಈ ರೀತಿ ಎಕ್ಸ್ಪೋನೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ 0, 3, 2, 8 4 ಎಕ್ಸ್ಪೋನೆಂಟ್ಸಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟು, ಇಲ್ಲಿ ವೇರಿಯಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ 8 ಇದೆ. ಹಾಗಾಗಿ ಹೈಯೆಸ್ಟ್ ಪವರ್ 8 ಆಗಿದ್ದರೆ ದೇರ್ಫೋರ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟಾಗುತ್ತೆ, ಆಗ 8 ಆಗುತ್ತೆ. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 8 ಅಂತ ಹೇಳ್ತೀವಿ. ಯಾವುದೇ ಒಂದು ಪಾಲಿನಾಮಿಯಲ್ನ ಡಿಗ್ರಿ ಕಂಡುಹಿಡಿಬೇಕಪ್ಪ ಅಂದರೆ ಅಲ್ಲಿ ವೇರಿಯಬಲ್ ಅಬ್ಸರ್ವ್ ಮಾಡಬೇಕು, ವೇರಿಯಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟನ್ನು ಅಬ್ಸರ್ವ್ ಮಾಡಬೇಕು. ಆವಾಗ ನಮಗೆ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟಿರುತ್ತೋ ಅಷ್ಟು ಡಿಗ್ರಿ ಆಗಿರುತ್ತೆ. ಹಾಗಾದರೆ ಈ ಒಂದು ಎಕ್ಸಾಂಪಲ್ ನೋಡಿರಿ, ಮೂರನೇದು 2 ಅಂತ ಇದೆ, ಅದು ಕೂಡ ಪಾಲಿನಾಮಿಯಲೇ. ಸರ್ ಪಾಲಿನಾಮಿಯಲ್ ಅಂದರೆ ಮೆನಿ ಟರ್ಮ್ಸ್ ಅಂತ ಹೇಳಿದ್ರಿ ಸರ್ ಅಂತ ಹೇಳಿದ್ವಿ.
ಮೆನಿ ಟರ್ಮ್ಸ್ ಅಂದರೆ 2 ಅನ್ನೋದು ಕೂಡ ಒಂದು ಪಾಲಿನಾಮಲ್ಲು, 3 ಟರ್ಮ್ಸ್ ಇದ್ದರೂ ಪಾಲಿನಾಮಲ್ಲೇ, 2 ಟರ್ಮ್ಸ್ ಇದ್ದರೂ ಪಾಲಿನಾಮಲ್ಲೇ. ಬಟ್ ಅದನ್ನ ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ, ಅದು ಬೇರೆ ಬೇರೆ ವರ್ಡ್ ಬರ್ತಾ ಹೋಗುತ್ತೆ. 2 ಇದ್ದರೆ ಅಂತ ಕರಿತೀವಿ, 1 ಟರ್ಮ್ಸ್ ಇದ್ದರೆ ಅಂತ ಕರಿತೀವಿ, 3 ಇದ್ದರೆ ಅಂತ ಕರಿತೀವಿ, 3 ಆದಮೇಲೆ ಇದ್ದ ಟರ್ಮ್ಸ್ಗಳು ಅಂತ ಕರಿತೀವಿ ಅನ್ನೋದನ್ನು ಕ್ಲಾಸಿಫಿಕೇಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಬಟ್ ನಿಮಗೆ ಇಲ್ಲಿ ಡಿಗ್ರಿ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ. 2 ಅನ್ನೋದೊಂದು ಪಾಲಿನಾಮಲ್ಲೇ, ನಿಮಗೆ ಅದನ್ನ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಅದು ಒಂದು ಕಾನ್ಸ್ಟೆಂಟ್ ಪಾಲಿನಾಮಲ್ ಆಗಿರುತ್ತೆ. ಆ 2 ಅನ್ನೋ ಪಾಲಿನಾಮಲಲ್ಲಿ ಎಕ್ಸ್ಪೋನೆಂಟನ್ನು ಅದು ಡಿಗ್ರಿಯನ್ನು ಕಂಡುಹಿಡಿಯಬೇಕು. ಸರ್ ಇಲ್ಲಿ ವೇರಿಯಬಲೇ ಇಲ್ಲ, ಡಿಗ್ರಿ ಎಲ್ಲಿ ಬರುತ್ತೆ ಸರ್? ನಿಮಗೆ ಡಿಗ್ರಿ ಅಂದರೆ ಏನು ಹೇಳಿದೆ? ಹೈಯೆಸ್ಟ್ ಎಕ್ಸ್ಪೋನೆಂಟ್, ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಅಂತ ಹೇಳಿದೆ, ವೇರಿಯಬಲ್ನ ಹೈಯೆಸ್ಟ್ ಪವರ್ ಅಂತ ಹೇಳಿದ್ದೆ. ಹಾಗಾದರೆ ಇಲ್ಲಿ ವೇರಿಯಬಲೇ ಇಲ್ಲ, ಡಿಗ್ರಿ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳೋದಾದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, 2 ಅಂತ ಕೊಟ್ಟಿದ್ದಾರೆ. 2 ಅಂತ ಬರಿಬೋದು, 2 ಇಂಟು 1 ಅಂತ ಬರಿತೀರಾ. ನೆಕ್ಸ್ಟ್ 2 ಇಂಟು 1 ಅಂತ ಬರಿಬೋದು, x⁴0 ಅಂತ ಬರಿಬೋದಾ? x⁴ ನಾನು ಹೇಳಿದ್ದೆ ಅವಾಗಲೇ, ವೇರಿಯಬಲ್ನ ಎಕ್ಸ್ಪೋನೆಂಟ್ 0 ಅಂತ ಬರ್ಕೊಂಡ್ರೆ ಅದ್ರ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 1ಗೆ ಈಕ್ವಲ್ ಆಗಿರುತ್ತೆ. x⁴0 ಅಂತ ಅಂದರೂ ಒಂದೇ, a⁴0 ಅಂದರೂ ಕೂಡ ಒಂದೇ. ಇಲ್ಲಿ ನಾನು x⁴0 ಅಂತ ಬರ್ಕೊಂಡಿದ್ದೀನಿ. 2 ಇಂಟು x⁴0 ಅಂತ ಬರ್ಕೋಬೋದಾ? ಯಾಕಂದರೆ ಇದು ವ್ಯಾಲ್ಯೂ 1 ಆಗುತ್ತೆ, 2 1 2ನೇ ಬರುತ್ತೆ, ಚೇಂಜ್ ಆಗೋಲ್ಲ. ಹಾಗಾಗಿ ಬರ್ಕೋಬೋದು ಆ ರೀತಿ. ಈಗ ಅದೇನಾಗುತ್ತೆ, 2x⁴0 ಅಂತ ಬರ್ಕೊಳ್ತೀವಿ. ಈಗ ಒಂದು ಪಾಲಿನಾಮಲ್ ಒಂದು ಟರ್ಮ್ ಆಯಿತು. ಆ ವೇರಿಯಬಲ್ ಯಾವುದಿದೆ? ಎಕ್ಸ್ ಇದೆ, ಅದರ ಎಕ್ಸ್ಪೋನೆಂಟ್ ಎಷ್ಟಿದೆ? ಅಲ್ಲಿ 0 ಇದೆ. ಹಾಗಾದರೆ ಹೈಯೆಸ್ಟ್ ಅದೇ 0ನೇ ಹೈಯೆಸ್ಟ್, ಮತ್ತು ಲೋಯೆಸ್ಟ್ ಇಲ್ಲ, ಏನಿಲ್ಲ, ಅದೇ ಒಂದೇ ಎಕ್ಸ್ಪೋನೆಂಟ್ ಇರೋದು, ಅದು 0 ಇದೆ. ಹಾಗಾಗಿ x⁴0 ಅಂದರೆ ಡಿಗ್ರಿ ಆಫ್ ದ ಪಾಲಿನಾಮಲ್ ಏನಾಗುತ್ತೆ? ಅವಾಗ 0 ಆಗುತ್ತೆ. ಈ ರೀತಿ ಡಿಗ್ರಿ ಆಫ್ ದ ಪಾಲಿನಾಮಲ್ 0 ಇದ್ದರೆ ಅದನ್ನ ಅಂತ ಕರಿತೀವಿ? ಕಾನ್ಸ್ಟೆಂಟ್ ಪಾಲಿನಾಮಲ್ ಅಂತ ಕರಿತೀವಿ. ಎಂತ ಕರಿತೀವಿ ಅದನ್ನು? ಕಾನ್ಸ್ಟೆಂಟ್ ಪಾಲಿನಾಮಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ರೀತಿ ಯಾವುದೇ ಒಂದು ಪಾಲಿನಾಮಲ್ ಕೊಡಲಿ, ಆ ಪಾಲಿನಾಮಲ್ನ ಡಿಗ್ರಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ನಾನು ಇವಾಗಲೇ ಈ ಒಂದು ಕ್ಲಾಸಲ್ಲಿ ಮೇಯ್ನಾಗಿ ನಿಮಗೆ ಏನೇನು ಹೇಳಿದ್ದೀನಪ್ಪ ಅಂದರೆ, ಕಾನ್ಸ್ಟೆಂಟ್ ಅಂದರೆ ಏನು, ವೇರಿಯಬಲ್ ಅಂದರೆ ಏನು, ಪಾಲಿನಾಮಿಯಲ್ ಅಂದರೆ ಏನು, ಜೊತೆಗೆ ಪಾಲಿನಾಮಿಯಲ್ಸ್ ಇನ್ 1 ವೇರಿಯಬಲ್ ಅಂದರೆ ಏನು, ಜೊತೆಗೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಪಾಲಿನಾಮಿಯಲ್ ಈಸ್ ಎ ಎಕ್ಸ್ಪ್ರೆಷನ್ಸ್ ಕಂಟೈನಿಂಗ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಎಕ್ಸ್ಪೋನೆಂಟ್ಸ್ ಕಂಬೈನ್ಡ್ ವಿತ್ addition, subtraction, multiplication or division with non-negative integral power of variable, with non-negative integral power of variable. ಆ ಒಂದು ವೇರಿಯಬಲ್ನ ಎಕ್ಸ್ಪೋನೆಂಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಥವಾ ಹೋಲ್ ನಂಬರ್ ಇರಬೇಕು. ಈ ರೀತಿ ಆಗಿದ್ದರೆ ಮಾತ್ರ ಆ ಒಂದು ಎಕ್ಸ್ಪ್ರೆಷನ್ನ ನಾವು ಎಂತ ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ತಿಳಿದು ನಿಮಗೆ ಕಾನ್ಸ್ಟೆಂಟ್ ಅಂದರೆ, ಕಾನ್ಸ್ಟೆಂಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ಈಸ್ ಎ fixed value in the expression. For example, +2, -6, 1, 2, 3 ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಫಾರ್ ಕಾನ್ಸ್ಟೆಂಟ್ಸ್. ವೇರಿಯಬಲ್ ಅಂದರೆ, ವೇರಿಯಬಲ್ ಈಸ್ ಎ ಅನ್ನೋನ್ ವ್ಯಾಲ್ಯೂ ಇನ್ ದ ಎಕ್ಸ್ಪ್ರೆಷನ್. ಇಟ್ ಈಸ್ ಎ ಅನ್ನೋನ್ ವ್ಯಾಲ್ಯೂ ಇನ್ ದ ಎಕ್ಸ್ಪ್ರೆಷನ್. ದ ವ್ಯಾಲ್ಯೂ ಆಫ್ ವೇರಿಯಬಲ್ ಈಸ್ ನಾಟ್ ಫಿಕ್ಸ್ಡ್, ಅದು ಯಾವ ರೀತಿ ಫಿಕ್ಸ್ ಆಗಿರಲ್ಲ. ದ ವೇರಿಯಬಲ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಇಂಗ್ಲೀಷ್ ಆಲ್ಫಾಬೆಟಿಕ್ ಲೆಟರ್ಸ್ ಫ್ರಮ್ A to Z. Variables can be represented by the English alphabetic letters from A to Z. And next exponents ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ, ದ ವೇರಿಯಬಲ್ನ ರೈಟ್ ಸೈಡ್ ಟಾಪಲ್ಲಿ ಬರೆದಿರ್ತಕ್ಕಂಥ ನಂಬರ್ಸ್ಗಳನ್ನು ನಾವು ಎಂತ ಕರಿತೀವಿ? ಎಕ್ಸ್ಪೋನೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. x⁴2, x⁴3, x⁴6, x⁴8 ಅಂತ ಬರಿತಾ ಹೋಗ್ತೀರಿ. ಎಕ್ಸ್ನ ಟಾಪಲ್ಲಿ ರೈಟ್ ಸೈಡಲ್ಲಿ ಏನು ನಂಬರ್ಸ್ ಬರೆದಿರ್ತಾರೋ ದಟ್ ಈಸ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಪ್ಲಸ್, ಮೈನಸ್, ಇಂಟು, ಸಬ್ಟ್ರಾಕ್ಷನ್ ಇವೆಲ್ಲ ಫಂಡಮೆಂಟಲ್ ಆಪರೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟು ಆದಮೇಲೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ, ದ ಗಿವನ್ ಪಾಲಿನಾಮಿಯಲ್ ಹ್ಯಾವಿಂಗ್ ಕಂಟೈನ್ ವೇರಿಯಬಲ್ಸ್ ಅಂಡ್ ದ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ ಕಾಲ್ಡ್ ಆಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ವೇರಿಯಬಲ್ನ ಹೈಯೆಸ್ಟ್ ಪವರ್ ಏನಿರುತ್ತೋ ಆ ಪವರನ್ನು ನಾವು ಎಂತ ಕರಿತೀವಿ? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಈ ಚಾಪ್ಟ್ರಲ್ಲಿ ಕಲಿತಂಥ ಒಂದು ಕಾನ್ಸೆಪ್ಟ್ಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಪಾಲಿನಾಮಿಯಲ್ಸನ್ನು ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡ್ತೀವಿ, ಆಮೇಲೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಆ ಟೈಪ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.